ಪಹಲ್ಗಾಮ್ ದಾಳಿ ನಡೆದು 1 ವರ್ಷವಾಗಿದ್ದರೂ ಕಾಶ್ಮೀರದ ಭದ್ರತಾ ವ್ಯವಸ್ಥೆಯ ಬಗ್ಗೆ ಈಗಲೂ ಪ್ರಶ್ನೆಗಳು ಉಳಿದಿವೆ. ಪಹಲ್ಗಾಮ್ ಮಾದರಿಯ ಮತ್ತೊಂದು ದಾಳಿ ನಡೆದ್ರೂ ಅಚ್ಚರಿ ಇಲ್ಲ ಅನ್ನೋ ಹಾಗೆ ಅಲ್ಲಿ ಸುರಕ್ಷತೆ ಬಗ್ಗೆ ಅನುಮಾನಗಳಿವೆ ಅಂತ ತಜ್ಞರು ಹೇಳ್ತಾರೆ. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಭಯೋತ್ಪಾದಕ ದಾಳಿಗೆ ಪ್ರವಾಸಿಗರು ಬಲಿಯಾದ ಬಳಿಕ ಭದ್ರತಾ ಕ್ರಮ ಹೆಚ್ಚಿಸಲಾಗಿದ್ದರೂ ಭಯೋತ್ಪಾದಕ ದಾಳಿ ಸಾಧ್ಯತೆ ಅಲ್ಲಗೆಳೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಅಧಿಕಾರಿಗಳೇ ಒಪ್ಕೊಳ್ತಾರೆ ಅಂತ ದಿ ಕ್ವಿಂಟ್ ವರದಿ ಹೇಳುತ್ತೆ. ಅವತ್ತಿನ ದುರಂತದ ನಂತರ ಸರ್ಕಾರ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಿತ್ತಲ್ಲದೆ ಭಯೋತ್ಪಾದಕರ ದಮನ ಕಾರ್ಯಾಚರಣೆಯನ್ನು ನಡೆಸಿತು. ಆದರೆ ಅದಾಗಿ 1 ವರ್ಷ ಕಳೆದರೂ ಸುರಕ್ಷತೆ ಬಗ್ಗೆ ಇನ್ನೂ ಪ್ರಶ್ನೆಗಳಿವೆ ಅನ್ನೋದನ್ನ ವರದಿ ಒತ್ತಿ ಹೇಳುತ್ತೆ. ಭದ್ರತೆ ಹೆಚ್ಚಿದ್ದರೂ ಕಾಶ್ಮೀರದಲ್ಲಿನ ಅನಿಶ್ಚಿತತೆ ಕೊನೆಯಾಗಿಲ್ಲ. ಭಯೋತ್ಪಾದಕ ದಾಳಿಗಳು ನಡೆಯಲಾರವು ಅಂತ ಹೇಳುವ ಸ್ಥಿತಿ ಇಲ್ಲ ಅನ್ನೋದನ್ನ ಸ್ವತಃ ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳೇ ಹೇಳ್ತಿದ್ದಾರೆ ಅಂತ ವರದಿ ಉಲ್ಲೇಖಿಸುತ್ತೆ. ಕಾಶ್ಮೀರ ಮತ್ತು ದೇಶದ ಇತರ ಭಾಗಗಳಲ್ಲಿ ಇತ್ತೀಚೆಗೆ ಕೆಲವರನ್ನ ಬಂಧಿಸಲಾಯಿತು. ಅಂದ್ರೆ ಭಯೋತ್ಪಾದಕ ಚಟುವಟಿಕೆಗಳು ಇನ್ನೂ ಇವೆ ಅನ್ನೋದಕ್ಕೆ ಅದು ಉದಾಹರಣೆ. ಅಂತಾರಾಜ್ಯ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರಿಬ್ಬರನ್ನ ಪಂಜಾಬ್ನಲ್ಲಿ ಈ ತಿಂಗಳ ಆರಂಭದಲ್ಲಿ ಬಂಧಿಸಲಾಯಿತು. ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿರುವ ಪ್ರಕಾರ ಆ ಇಬ್ಬರು ಮೂಲತಃ 2010ರಲ್ಲಿ ಒಳನುಸುಳಿದ್ರು ಮತ್ತು ನಕಲಿ ಗುರುತಿನ ಚೀಟಿಗಳನ್ನು ಬಳಸಿ ಪಂಜಾಬ್ನಲ್ಲಿ ನೆಲೆಸಿದ್ರು. ಅವರಿಬ್ಬರ ಬಂಧನದ ಬಳಿಕ ತನಿಖಾಧಿಕಾರಿಗಳು 22 ಸ್ಥಳೀಯ ಸಹಚರರನ್ನ ಹುಡುಕೋಕೆ ಸಾಧ್ಯವಾಯಿತು ಅಂತ ಪೊಲೀಸರು ಹೇಳ್ತಾರೆ. ಕಾಶ್ಮೀರದಲ್ಲಿನ ಪರಿಸ್ಥಿತಿ ಅಪಾಯಕಾರಿಯಾಗಿಯೇ ಇದೆ ಅಂತ ತಜ್ಞರು ಹೇಳೋದನ್ನು ಕೂಡ ವರದಿ ಉಲ್ಲೇಖಿಸಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಪಾಕಿಸ್ತಾನದ ಹಿಡಿತ ಬಲಗೊಂಡಿದೆ ಅಂತ ನವದೆಹಲಿಯ ಸಂಘರ್ಷ ನಿರ್ವಹಣಾ ಸಂಸ್ಥೆಯ ಮುಖ್ಯಸ್ಥ ಅಜಯ್ ಸಾಹ್ನಿ ಹೇಳಿರೋದನ್ನ ವರದಿ ಉಲ್ಲೇಖಿಸಿದೆ. ಎರಡೂ ದೇಶಗಳ ನಡುವಿನ ಹಗೆತನ ಇನ್ನೂ ತಣ್ಣಗಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಶೂನ್ಯ ಭಯೋತ್ಪಾದನೆ ಅನ್ನೋದು ಘೋಷಣೆಗಳಿಗಷ್ಟೇ ಸೀಮಿತ ಅಂತ ಸಾಹ್ನಿ ಟೀಕಿಸಿದ್ದಾರೆ. ಕಳೆದ ಕೆಲವು ವಾರಗಳಲ್ಲಿ ಹಲವಾರು ಭಯೋತ್ಪಾದಕ ಚಟುವಟಿಕೆಗಳು ಬೆಳಕಿಗೆ ಬಂದಿದ್ದು ಅವು ಪಾಕಿಸ್ತಾನ ಅಮೆರಿಕದ ಮಧ್ಯವರ್ತಿಯಾಗಿ ಕಾಶ್ಮೀರದ ಒಳಗೆ ಗಂಭೀರ ದಾಳಿಗಳನ್ನು ಪ್ರಚೋದನೆ ಮಾಡೋದಕ್ಕೆ ಪ್ರಯತ್ನಿಸುತ್ತಿದೆ ಅನ್ನೋದರ ಸೂಚನೆ ಅಂತ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯದಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿರುವ ಹಿರಿಯ ಭದ್ರತಾ ವಿಶ್ಲೇಷಕಿ ತಾರಾ ಕರ್ತಾ ಹೇಳಿರೋದನ್ನ ಕ್ವಿಂಟ್ ವರದಿ ಉಲ್ಲೇಖಿಸಿದೆ. ಮಾರ್ಚ್ 30ರಂದು ನವದೆಹಲಿಯಲ್ಲಿ ಭಯೋತ್ಪಾದಕ ಪರ ಪೋಸ್ಟರ್ಗಳನ್ನು ಹಾಕಿದ್ದಕ್ಕಾಗಿ ಕಾಶ್ಮೀರದ 43 ವರ್ಷದ ವ್ಯಕ್ತಿಯನ್ನ ದೆಹಲಿ ಪೊಲೀಸರು ಬಂಧಿಸಿದ್ರು. ಆತನಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಕೆಲ ಉಗ್ರಗಾಮಿ ಸಂಪರ್ಕ ಇದೆ ಅಂತ ಹೇಳಲಾಗಿದೆ. ಆತ ಭಾರತದಲ್ಲಿ ಪ್ರಮುಖ ಭಯೋತ್ಪಾದಕ ದಾಳಿ ನಡೆಸೋಕೆ ಯೋಜಿಸುತ್ತಿದ್ದ ಅಂತ ಬಯಲಾಗಿದೆ. 6 ವರ್ಷಗಳ ಹಿಂದೆ 370ನೇ ವಿಧಿ ರದ್ದುಪಡಿಸಿದ ನಂತರ ತೆಗೆದುಕೊಂಡ ನಿರ್ಧಾರಗಳಿಂದ ಉಂಟಾದ ರಾಜಕೀಯ ಅಸಮಾಧಾನದಿಂದ ಕಾಶ್ಮೀರದ ಭದ್ರತಾ ವ್ಯವಸ್ಥೆ ದುರ್ಬಲಗೊಂಡಿದೆ ಅಂತ ರಾಜಕೀಯ ವಿಶ್ಲೇಷಕರು ವಾದಿಸುತ್ತಾರೆ. ರಾಜ್ಯ ಸ್ಥಾನಮಾನ ಮರಳಿ ತರೋಕೆ ಸರ್ಕಾರ ವಿಫಲವಾಗಿರೋದು ಈ ಪ್ರದೇಶದಲ್ಲಿನ ಪ್ರಕ್ಷುಬ್ಧತೆ ಹೆಚ್ಚೋಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ತೀವ್ರ ಪರಕೀಯತೆಯ ಭಾವನೆ ಕಾಡ್ತಿರೋದು ಕಾಶ್ಮೀರದಲ್ಲಿ ಭದ್ರತೆಗೆ ಸಂಬಂಧಿಸಿದ ಸವಾಲುಗಳನ್ನು ಹೆಚ್ಚಿಸಿದೆ ಅಂತ ಪರಿಣಿತರು ಹೇಳ್ತಾರೆ. ನಿಗ್ರಹಿಸಲಾಗಿರುವ ರಾಜಕೀಯ ಆಕ್ರೋಶ ಹೇಗೆ ಸ್ಫೋಟಗೊಳ್ಳಬಹುದು ಅನ್ನೋದನ್ನ ಇತ್ತೀಚಿನ ಪ್ರಮುಖ ಪ್ರತಿಭಟನೆಗಳು ತೋರಿಸಿವೆ ಅಂತ ಹೇಳ್ತಾರೆ. ಈ ತಿಂಗಳ ಆರಂಭದಲ್ಲಿ ಗಂಡೇರ್ಬಲ್ ಜಿಲ್ಲೆಯಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 28 ವರ್ಷದ ರಶೀದ್ ಅಹಮದ್ ಮೊಘಲ್ ಅವರನ್ನ ಭಾರತೀಯ ಸೇನೆ ಗುಂಡಿಕ್ಕಿ ಕೊಂದಿತ್ತು ಅಂತ ಆರೋಪಿಸಲಾಗಿದೆ. ಲಾರ್ ಪ್ರದೇಶದ ವಾಣಿಜ್ಯ ಸ್ನಾತಕೋತ್ತರ ಪದವೀಧರರಾಗಿದ್ದ ಮೊಘಲ್ ಅವರನ್ನ ಉಗ್ರಗಾಮಿ ಅಂತ ಭದ್ರತಾ ಪಡೆ ಆರೋಪಿಸಿತ್ತು. ಆದರೆ ಭದ್ರತಾ ಪಡೆಗಳ ಹೇಳಿಕೆ ನಿರಾಕರಿಸಿದ್ದ ಅವರ ಕುಟುಂಬ ಆತ ನಿರಪರಾಧಿ ಅಂತ ಹೇಳ್ಕೊಂಡಿತ್ತು. ಭದ್ರತಾ ಕ್ರಮಗಳಿಂದ ಮಾತ್ರವೇ ಭಯೋತ್ಪಾದನೆ ಸಂಬಂಧಿತ ಬೆದರಿಕೆ ಕಡಿಮೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಪರಿಣಿತರು ಹೇಳ್ತಾರೆ. 2019ರ ನಂತರ ಕಾಶ್ಮೀರದ ಉಗ್ರಗಾಮಿ ಮಾದರಿಗಳು ಬದಲಾಗಿವೆ. 2021-22ರಲ್ಲಿ ಶ್ರೀನಗರದಲ್ಲಿ ನಾಗರಿಕರ ಮೇಲಿನ ದಾಳಿಗಳು ಹೆಚ್ಚಾಗಿವೆ. ನಂತರ ಜಮ್ಮು ಪ್ರದೇಶದಲ್ಲಿ ವಿನಾಶಕಾರಿ ದಾಳಿಗಳು ನಡೆದವು ಅನ್ನೋದನ್ನು ತಜ್ಞರು ಗಮನಿಸುತ್ತಾರೆ. ಪಹಲ್ಗಾಮ್ ದಾಳಿಗೆ 1 ವರ್ಷವಾದ ಹಿನ್ನೆಲೆಯಲ್ಲಿ ಅನಂತನಾಗ್ ಪೊಲೀಸರು ಸ್ಥಳೀಯ ಪೋನಿ ರೈಡ್ ನಿರ್ವಾಹಕರು, ಕ್ಯಾಬ್ ಚಾಲಕರು ಮತ್ತು ಅಲೆಮಾರಿ ಸಮುದಾಯದ ಸದಸ್ಯರ QR ಆಧಾರಿತ ID ಸೇರಿದಂತೆ ವಿವಿಧ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಿದ್ದಾರೆ. ಆದರೆ ಸ್ಥಳೀಯ ರಾಜಕೀಯ ಕಾಳಜಿಗಳನ್ನು ಪರಿಹರಿಸೋದು ಈ ಪ್ರದೇಶದ ಇತರ ಭದ್ರತಾ ಲೋಪಗಳನ್ನು ನಿವಾರಿಸೋಕೆ ನೆರವಾಗುತ್ತೆ ಅನ್ನೋದು ಪರಿಣಿತರ ಅಭಿಪ್ರಾಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.